ಆಗಿರ್ಬೋದು. ಎಷ್ಟೋ ಜನಕ್ಕೆ ನಮ್ಮಲ್ಲಿ ಇವಾಗ ಎಕ್ಸಿಬಿಷನ್ ಏನು ಮೈಸೂರಲ್ಲಿ ಒಂದು ಎಕ್ಸಿಬಿಷನ್ ನಡೆಯುತ್ತೆ, ದಸರಾ ನಡೆಯುತ್ತೆ, ಎಕ್ಸಿಬಿಷನ್ ಬಿಟ್ಬಿಡಿ, ದಸರಾ ನಡೆಯುತ್ತೆ ನನಗೆ ಗೊತ್ತಿಲ್ಲ, ನನಗೆ ಶಾಕ್ ಆಗೋಯ್ತು. ಇಡೀ ಎಲ್ಲರಿಗೂ ಗೊತ್ತು, ಇಡೀ ದೇಶಕ್ಕೆ ಗೊತ್ತು ಎಕ್ಸಿಬಿಷನ್ ದಸರಾ ಅಂದರೆ ನಾಡ ದೇವತೆ ದಸರಾ ನಡೆಯುತ್ತೆ ಅಂತ. ನನಗೆ ಆಮೇಲೆ ಕೂತ್ಕೊಂಡು ಅವ್ರದ್ದು कुछ भी बोल रही है, कुछ भी बोल रही है, मुझे समझ में नहीं आ रहा है, पता नहीं गाली दे रही है कि क्या दे रही है. ಈ ಅಮೂಲ್ ಹಾಲ್ ಸಿಗುತ್ತಲ್ಲ, ಇದು ಏನೋ ಒಂಥರ ಹಾಲ್ ಕುಡಿತಾ ಇದೀವಿ ಅನ್ನೋ ತರನೇ ನಮಗೆ ಫೀಲ್ ಆಗಲ್ಲ, ಏನೋ ಒಂಥರ ಇದೆ ಅದು. ವಿಶಾಲ್ ಮಾರ್ಟ್ ನೀವು ತೋರಿಸ್ತೀನಿ ಅಂತ ಹೇಳ್ತಾರ, ಏನ್ ನಮ್ಮ ಊರಲ್ಲಿ ಇದ್ದೀರಾ ವಿಶಾಲ್ ಮಾರ್ಟ್, ಅದು ಅದೇ ತೋರಿಸ್ಬೇಕಂತ ಹಾಗಲ್ಲ. ಅಂದ್ರೆ ನಾನು ಅವ್ರಿಗೆ ಅರ್ಥ ಮಾಡಿಸಿದೆ ಏನಂದ್ರೆ, ನಾನು ಅಲ್ಲಿ ವಿಶಾಲ್ ಮಾರ್ಟ್ ಇಲ್ಲ ಅಥವಾ ಬಿಗ್ ಬಜಾರ್ ಇಲ್ಲ ಅಂತ ಅಲ್ಲ, ನಾ ಹೇಳಿದ್ರೆ ಇಲ್ಲೂ ವಿಶಾಲ್ ಮಾರ್ಟ್ ಬಂದೆ, ಇಲ್ಲಿ ಈಗ ರೀಸೆಂಟ್ ಆಗಿ ಎಷ್ಟೋ ವರ್ಷದ ಮೇಲೆ, ಹಾಗಾಗಿ ಲೇಟ್ ಆಯ್ತಲ್ಲ, ಸೊ ಹಾಗಾಗಿ ತೋರಿಸೋದಕ್ಕಾಗಲ್ಲ, ಸ್ವಲ್ಪನೇ ಟೈಮ್ ಇರೋದು, ಸೊ ಬೇಗ ಬೇಗ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಓಕೆನಾ. ಹ್ಯಾಪಿ ಫ್ರೈಡೇ. ಸೊ ಎಲ್ಲರ ದಿನ ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಕೇಳ್ಕೊಳ್ತೀನಿ. ಸೊ ನಾನು ಆ್ಯಕ್ಚುಲಿ ಕೆಲವೊಂದು ವಿಚಾರಗಳನ್ನ ನೆನ್ನೆ ಏನೆಲ್ಲ ಆಯಿತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಕೆಲವೊಂದು ವಿಚಾರಗಳನ್ನ ನಿಮಗೆ ಹೇಳ್ತಾ ನಾನು ಡೈಲಿ ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸೊ ಅವ್ರಿಗೆಲ್ಲ ಬಿಗ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕಂದರೆ ಫರ್ದರ್ ಬರುವಂಥ ವೀಡಿಯೋಸು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಸ್ಟ್ ಥಿಂಗ್ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಬ್ಲಾಗಲ್ಲಿ ಡೈಲಿ ವ್ಲಾಗ್ ಅಂದರೆ ಏನು ಗೊತ್ತಾ, ನಮ್ಮ ಡೈಲಿ ರೂಟೀನ್, ಈಗ ನೀವೇನು ಸೀರಿಯಲ್ಗಳನ್ನ ನೋಡ್ತೀರಾ ಹಾಗೆ ವ್ಲಾಗಲ್ಲಿ ನಮ್ಮ ರಿಯಲ್ ಲೈಫ್ ಹೇಗಿದೆ, ನಾವೇನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಈಗ ಒಬ್ಬ ಫ್ರೆಂಡ್ ಜೊತೆ ನಾವು ಹೇಗಿದ್ದೀವಿ ಅಂತ ನಾವು ಶೇರ್ ಮಾಡ್ಕೊಳ್ತೀವೋ, ಅವರಿಗೆ ಇದನ್ನೆಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್ಗೆ ನಾವೆಲ್ಲ ಹೇಗಿರ್ತೀವಿ ಅಂತ. ಆದರೆ ನಮ್ಮ ಎಲ್ಲ ಹೊಸ ಫ್ರೆಂಡ್ಸ್ಗಳಿಗೂ ನಮ್ಮ ಪರಿಚಯ ಮಾಡ್ಕೊಳ್ಳೋದು, ಒಂದು ರಿಲೇಷನ್ ಬಾಂಡಿಂಗನ್ನು ಕ್ರಿಯೇಟ್ ಮಾಡೋದೇ ಒಂದು ಬ್ಲಾಗ್ ಅಂತ. ಸೊ ಹಾಗಾಗಿ ನನಗೂ ಕೂಡ ನಿಮ್ಮೆಲ್ಲರ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರಬೇಕು ಅಂತ ನನಗೆ ಇಷ್ಟ. ಸೊ ಹಾಗಾಗಿ ನಿಮಗೆ ಖಂಡಿತವಾಗ್ಲೂ ನೆಕ್ಸ್ಟ್ ಬರೋದು ಪ್ರತಿಯೊಂದು ಕೂಡ ಕಂಪ್ಲೀಟ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಓಕೆನಾ. ಹಾಗೆ ನಿಮ್ಗೆ ಯಾರಿಗೆಲ್ಲ ಏನಾದರೂ ಶೇರ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇರುತ್ತಲ್ಲ, ನನಗೆ ಕಮೆಂಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಎಷ್ಟೋ ಜನ ಲೈಫಲ್ಲಿ ಏನೋ ನಡೀತಿದೆಯಲ್ಲ ಅನ್ನೋದು ನನಗೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಒಂದು ಸೆಕೆಂಡ ಕೆಲಸ ಮಾಡ್ತಾ ಮಾತಾಡೋಣ ಅಂತ. ನೆಕ್ಸ್ಟ್ ಏನಂತ ಅಂದರೆ, ನೆನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಏನಾಯಿತು, ನಮ್ಮ ಇನ್ನೊಂದು ಹೊಸ ಹುಡುಗಿ ಬಂದಿದ್ದಾಳೆ ಅಲ್ಲಿ ಕೋಟಾಗೆ, ಆ ಹುಡುಗಿ ಕಾಲ್ ಮಾಡಿ ಅಕ್ಕ ಇದಕ್ಕೆ ಹೋಗೋಣ, ಮಾರ್ಕೆಟಿಗೆ ಹೋಗೋಣ ಅಂತ. ಪಾಪ ಅವಳಿಗೂ ಕೂಡ ಮಾರ್ಕೆಟ್ ಅಷ್ಟು ಗೊತ್ತಿಲ್ಲ ಅಲ್ಲ. ಸೊ ಅವ್ರ ಹಸ್ಬೆಂಡ್ ಸ್ವಲ್ಪ ಡ್ಯೂಟಿಗೆ ಅಂತ ಹೋಗಿದ್ದಾರೆ, 1-2-3 ಮಂತ್ಸ್ ಆಗುತ್ತೆ ಬರೋಕ್ಕೆ. ಪಾಪ ಮಕ್ಕಳನ್ನ ಇಟ್ಕೊಂಡು ಅವಳು ಒಬ್ಬಳೇ ಇದ್ದಾಳಂತ. ಸೊ ಹಾಗಾಗಿ ಸರಿ ಹೋಗೋಣ ಅಂತ ಹೇಳಿ ಮಾರ್ಕೆಟ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಬ್ಲಾಗ್ ಮಾರ್ಕೆಟಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಮುಗಿಸಿ ಮಾರ್ಕೆಟಿಗೆ ಹೋದೆ. ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ವಿಡಿಯೋ ಮಾಡೋಕ್ಕಿರಲಿ, ನನಗೆ ಹೋಗೋದಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ಅನ್ಕಂಫರ್ಟೇಬಲ್ ಫೀಲ್ ಆಗೋಗಿತ್ತು. ಸರಿ ಹೋಗಲಿ ಬಿಡು, ಸೊ ಇವತ್ತು ಬೇಡ, ಮಾಡೋಣ ನಾಳೆಯಿಂದ ಅಂತ ಹೇಳಿ ನಾನು ಸುಮ್ಮನಾಗೋದೆ. ಆಮೇಲೆ ಏನಾಯ್ತು ಅಂದರೆ, ಮತ್ತೆ ಮನೆಗೆ ಬಂದಮೇಲೆ ಸೊಬಿ ಬಂದು ಅಡುಗೆ ಎಲ್ಲ ಮಾಡಿದ್ದೆ, ಊಟ ಮುಗಿಸ್ಕೊಂಡು ಮತ್ತೆ ಕ್ಯಾಂಟೀನ್ಗೆ ಹೋಗಿ ಕೆಲವೊಂದು ರೇಷನ್ ಐಟಮ್ಗಳ ತಗೊಂಡೆ. ಸೊ ಅಲ್ಲಿನೇ ಇದು ಕುಕ್ಕರ್ ಸಿಕ್ಕಿದ್ದು ನನಗೆ. ಸುಮಾರು ಐಟಮ್ಸ್ ಎಲ್ಲ ಖಾಲಿ ಆಗೋಗಿದೆ. ಸೊ ನಾವು ಹೋಗಿದ್ದೆ ಸ್ವಲ್ಪ ಲೇಟ್ ಅಲ್ವಾ, ಸೊ ಹಾಗಾಗಿ ನಮ್ಗೆ ಎಷ್ಟು ಐಟಮ್ ಬೇಕು, ನಂಗೆ ನೆಸೆಸಿಟಿ ಐಟಮ್ ಸಿಗ್ತಲ್ಲ, ನಂಗೆ ಅದಕ್ಕೆ ಒಂದು ಖುಷಿ ಆಯಿತು. ಸೊ ಹಾಗಾಗಿ ಅದಷ್ಟನ್ನೇ ನಾನು ತೊಗೊಂಡು ಬಂದೆ. ಇನ್ನೊಂದೇನೆಂದರೆ, ಅದಾದಮೇಲೆ ಏನಾಯಿತು, ಮತ್ತೆ ಇಲ್ಲಿಗೆ ಬಂದಮೇಲೆ ಎದುರುಗಡೆ ಅವಳು ಹಾಗೆ ಕೂತ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಅವ್ರ ಕಡೆಯವ್ರದ್ದು ಯಾವುದೋ ಫಂಕ್ಷನ್ ಇತ್ತು ಅಂತ, ಕಿಟಿ ಪಾರ್ಟಿ. ಸೊ ಅಲ್ಲಿಗೆ ಹೋಗಿ ಬಂದಿದ್ದು. ಸೊ ಅದಾದಮೇಲೆ ಮತ್ತೆ ನನಗೋಸ್ಕರ ಇಲ್ಲಿ ಮಧ್ಯೆ ಅಮ್ಮ ವೆಯ್ಟ್ ಮಾಡ್ಕೊಂಡು ನಿಂತಿದ್ದಲ್ಲ, ಸರಿ ಅಂತ ಹೇಳಿ ನಾನು ಹೇಳಿದೆ, ಇಲ್ಲೆಲ್ಲ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗಿ ಮಾತಾಡ್ಕೊಂಡು ಮಾಡೋಣ, ಸ್ವಲ್ಪ ಮನಸ್ಸು ಕೂಡ ಹಗುರಾಗುತ್ತಲ್ಲ ಅಂತ. ಸೊ ಅಲ್ಲಿ ಹೋಗಿ ಅಲ್ಲಿ ಮಾತಾಡಿಕೊಂಡು ಫ್ರೆಂಡ್ಸ್ಗಳ ಜೊತೆ ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋಣ, ಅಲ್ಲಿ ಹೋಗಿ ಮಾತಾಡೋಣ ಅಂತ ಹೇಳಿ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ಇನ್ನೇನು ಬರಬೇಕಾದ್ರೆ, ಸೊ ಇನ್ನೊಂದು ಫ್ಯಾಮಿಲಿ ಇದೆ, ಅವರು ಈಗ ಬೇರೆ ಕಡೆಗೆ ಪೋಸ್ಟಿಂಗ್ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಒಳ್ಳೆ ಬಾಂಡಿಂಗ್ ಇತ್ತು ನನಗೆ. ಸೊ ತುಂಬ ಮಿಸ್ ಮಾಡ್ಕೊಳ್ತೀನಿ, ಯಾಕಂದರೆ ನೋಡಿ, ಒಂದು ಸಂಬಂಧ ಅಂದರೆ ಹಾಗೆ ಅಲ್ವಾ, ಅವ್ರು ಯಾರೋ ನನಗೆ ಗೊತ್ತಿಲ್ಲ, ನಾನು ಯಾರು ಅವ್ರಿಗೆ ಗೊತ್ತಿಲ್ಲ, ಆದರೆ ಒಂದು ಸಂಬಂಧ ಸಿಕ್ಕಾಗ ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಟ್ರೆ ಅವ್ರು ಹೋಗುವಾಗ ತುಂಬಾ ನೋವಾಗುತ್ತೆ, ಬೇಜಾರಾಗುತ್ತೆ. ಆದರೆ ಲೈಫ್ ಅನ್ನೋದೇ ಒಂದು ಜರ್ನಿ ಅಲ್ಲ, ಪ್ರತಿಯೊಬ್ಬರು ಅವ್ರ ಜರ್ನಿ ಅವ್ರು ಮಾಡಲೇಬೇಕು, ಜರ್ನಿನ ಏನು ಮಾಡಲೇಬೇಕು. ಸೊ ಇದೇ ಯೂನಿವರ್ಸಲ್ ಟ್ರೂತು. ಅದು ಸ್ವಲ್ಪ ನನಗೆ ತುಂಬ ಬೇಜಾರಾಗಬೇಕು ಅಂತ ಹಳು ಬಂದ್ಬಿಡ್ತು. ಅಂದರೆ ಆ ಬಾಂಡಿಂಗ್ ಕ್ರಿಯೇಟ್ ಆಗಿರೋದು ಅಂದರೆ ಎಮೋಷ್ನಲ್ ಆಗೋದೆ ನನ್ನ ಟೈಮ್ಗೆ. ಸೊ ಇನ್ನೇನು ನಮಗೆ ಕಾಲ್ ಮಾಡಬೇಕಿತ್ತು. ಸೊ ಅದೇ ಟೈಮ್ ಆನ್ ದ ವೇ ಹೋಗ್ತಾ ಇದ್ವಲ್ಲ, ಸೊ ಆಗ ಅವ್ರು ಕಾಲ್ ಮಾಡೋದು ಮತ್ತು ಅವ್ರ ಮನೆಗೆ ನಾವು ರೀಚ್ ಆಗೋದಕ್ಕೂ ಒಂದೇ ಕೋಇನ್ಸಿಡೆಂಟ್ ಆಗಬೇಕು. ಸೊ ಹೋಗಿ ನಿನ್ನೆ ಸಿಂಪಲ್ ಆಗಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಅವರು ಸ್ನ್ಯಾಕ್ಸ್ ಪಾರ್ಟಿ ಎಲ್ಲ ಇಟ್ಟಿದ್ರು. ಸೊ ಸ್ನ್ಯಾಕ್ಸ್ ಪಾರ್ಟಿ ಎಂಜಾಯ್ ಮಾಡಿಕೊಂಡು ತುಂಬ ಹೊತ್ತು ಮಾತಾಡಿಕೊಂಡು, ಒಂದು ಜನ ಲೇಡೀಸ್ ಬಂದಿದ್ರಪ್ಪ, ಎಲ್ಲ ಜೊತೆ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು, ಸೊ ಮಾತಾಡಿಕೊಂಡು ಇಬ್ಬರು ಬಂದ್ವಿ ಮನೆಗೆ. ನಿನ್ನೆ ನೈಟ್ ನಾವು ವಾಪಸ್ ಮನೆಗೆ ಬರೋದಕ್ಕೆ 9 ಗಂಟೆ ಆಗೋಯಿತು. ಸದ್ಯಕ್ಕೆ ನಾನು ಎಲ್ಲ ಅಡುಗೆ ಅಂತೂ ಮಾಡಿ ಕೊಟ್ಟು ಹೋಗಿದ್ದೆ, ಯಾವುದೂ ಏನು ಇರಲಿಲ್ಲ. ಹಾಗಾದರೆ ಹೊರತು ಇದೇ ಇಲ್ಲ.
ಸಿಸ್ಟರು ಅದಕ್ಕೆ ನನ್ನ ಇವ್ರು ಹೇಳೋದು, ಇವರು ಯೂಟ್ಯೂಬರ್ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಅದ್ರಲ್ಲಿ ಇವರು ಹೌದಾ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಯಾವುದು ಚಾನಲ್ ಏನು ಅಂತೆಲ್ಲ ಹೇಳೋದು. ಅವರೇ ಅನ್ಕೊಂಡಿದ್ರೆ ನಾನು ಹಿಂದಿಲಿ ಅಥವಾ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಇಂಗ್ಲೀಷಲ್ಲಿ ಸ್ಟಾರ್ಟ್ ಆಗಲ್ಲ ಅವ್ರಿಗೆ, ಅದು ಹಿಂದಿ ಅಂತ ಕಂಪ್ಲೀಟ್ ಹಿಂದಿಯಲ್ಲೂ ಮಾತಾಡೋದು. ಸೊ ಹಾಗಾಗಿ ಹಿಂದಿ ಇದೆಯಲ್ಲ, ಇಲ್ಲ ನಾನು ನನ್ನ ಲ್ಯಾಂಗ್ವೇಜಲ್ಲೇ ನಾನು ಬ್ಲಾಗ್ ಮಾಡ್ತಾ ಇರೋದ್ರಿಂದ ಹೇಳಿದೆ. ಅದಕ್ಕೆ ಅವರು ಹೌದಾ ನಮಗೇನು ಅರ್ಥ ಆಗೋದಿಲ್ಲಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ನೋಡಿ ನೀವು ನನ್ನ ಚಾನಲಲ್ಲಿ ನನ್ನ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದ್ರೂ ಅಟ್ಲೀಸ್ಟು ನಿಮ್ಮಲ್ಲಿ ಎಷ್ಟಾಗಿ ಹೇಳಿದೆ, ಎಷ್ಟೋ ಜನಕ್ಕೆ ನಿಮಗೆ ಹೊರಗಡೆ ಹೋಗೋದಕ್ಕಾಗಲ್ಲ, ದೂರ ಅಂದರೆ ಈ ಥರ ದೂರ ಇರ್ತೀರ, ಒಬ್ಬೊಬ್ಬರು ಒಂದೊಂದು ಡಿಸ್ಟಿಕಲ್ಲಿಂದ. ನನ್ನ ಡಿಸ್ಟಿಕ್ಕಲ್ಲಿ ನಾನು ಮೈಸೂರಲ್ವಾ, ಸೊ ನಮ್ಮ ಮೈಸೂರಲ್ಲಿ ಎಕ್ಸಿಬಿಷನ್ನು, ಪ್ಯಾಲೇಸು, ಬರ್ಡ್ ಸೆಂಚುರಿ ಆಗಿರ್ಬೋದು, ಎಷ್ಟೊಂದು ಟೆಂಪಲ್ಸ್ಗಳಾಗಿರ್ಬೋದು, ಚಾಮುಂಡಿ ದೇವಿ ಟೆಂಪಲ್ ಆಗಿರ್ಬೋದು, ಎಷ್ಟೊಂದು ಟೆಂಪಲ್ಸ್ಗಳು, ಎಷ್ಟೊಂದು ಪ್ಲೇಸ್ ಇದೆ. ಸೊ ಅದೆಲ್ಲ ನೀವು ನೋಡಿರೋದಿಲ್ಲ. ಆಗ ಎಷ್ಟೋ ಜನಕ್ಕೆ ಚಾಮುಂಡಿ ದೇವಿ ಟೆಂಪಲ್ ಎಲ್ಲಿದೆ, ಫೇಮಸ್ಸಾ ಅಂತ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಅಂದರೆ ನೋಡಿ, ಎಷ್ಟೋ ಜನಕ್ಕೆ ಎಷ್ಟೋ ಜಾಗಗಳು ಎಷ್ಟು ಫೇಮಸ್ ಆಗಿದ್ರು ಅವ್ರಿಗೆ ಗೊತ್ತಿರೋದಿಲ್ಲ. ಸಾಕಷ್ಟು ಜನ ಬ್ಲಾಗ್ ಮುಖಾಂತರ, ಟ್ರಾವೆಲರ್ ಬ್ಲಾಗ್ಸ್ ಇರುತ್ತೆ, ಆ ಮುಖಾಂತರ ಎಲ್ಲರೂ ನೋಡ್ತಾ ಇರ್ತಾರೆ. ಹಾಗೆ ಅವ್ರು ಹೇಳಿದೆ, ಸೊ ನಿಮ್ಮ ಚಾನಲ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ನನ್ನ ಚಾನಲ್ ಬರೀ ನನ್ನ ಡೈಲಿ ರೂಟೀನ್ಸ್ ಅಷ್ಟೇ ಅಲ್ಲ. ಸೊ ಡೈಲಿ ರೂಟೀನ್ಸ್ ಅಂದರೆ ಏನು ಅಂತ ಕೇಳಿದ್ರು. ಹಾಗೆ ಎಷ್ಟೋ ಜನ ಗೊತ್ತಿರಲ್ಲ. ಅದಕ್ಕೆ ಸಿಂಪಲ್ ಆಗಿ ಒಂದು ವಿಚಾರ ಹೇಳ್ತೀನಿ ನೋಡಿ. ಡೈಲಿ ಬ್ಲಾಗ್ಸ್ ಅಂದರೆ ಏನು ಗೊತ್ತಾ, ಈಗ ನಮ್ಮ ಅಕ್ಕಪಕ್ಕದ ಮನೆಯವರು ಇರ್ತಾರೆ, ನಿಮಗೂ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಇರ್ತಾರೆ. ನೀವು ಹೋಗಿ ನೀವು ನಿಮ್ಮ ಬಗ್ಗೆ ಹೇಳ್ಕೊಳ್ಳಲ್ಲ. ಆದರೆ ನಿಮಗೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ. ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಥರ ಒಂದು ಒಳ್ಳೆ ಗುಡ್ ಫ್ರೆಂಡ್ಶಿಪ್ ಬಾಂಡಿಂಗ್ ಆಗುತ್ತೆ. ಡೈಲಿ ನೀವು ಮಾತಾಡ್ತಾ ಇರ್ತೀವಿ, ಡೈಲಿ ನಿಮ್ಮ ಮನೇಲಿ ಏನು ಆಗ್ತಾ ಇರುತ್ತಲ್ಲ, ಸೊ ಅದನ್ನು ನಿಮ್ಮ ಡೈಲಿ ಲೈಫ್ ಹೆಂಗಿದೆ, ನೀವೇನು ಅನ್ನೋದನ್ನು ಅವ್ರ ಜೊತೆ ಒಂದು ಬಾಂಡಿಂಗ್ ಕ್ರಿಯೇಷನ್ಗೋಸ್ಕರ ಏನು ಮಾಡ್ತೀರಾ, ನೀವು ಅವ್ರ ಜೊತೆ ಮಾತಾಡೋದಾಗಿರ್ಬೋದು, ಅವ್ರ ಜೊತೆ ಹೊರಗಡೆ ಹೋಗೋದಾಗಿರ್ಬೋದು, ಓಕೆನಾ, ನೀವು ಪರ್ಸ್ನಲ್ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡ್ತೀರಾ. ಹಾಗೆಯೇ ಬ್ಲಾಗ್ ಕೂಡ ಅಷ್ಟೇ. ನಾನೆಲ್ಲೋ ಇದ್ದೀನಿ, ನೀವೆಲ್ಲೋ ಇದ್ದೀರಾ, ಓಕೆನಾ. ನಿಮ್ಮ ಒಂದು ಗುಡ್ ರಿಲೇಷನ್ಶಿಪ್, ಗುಡ್ ಫ್ರೆಂಡ್ಶಿಪ್ನ ಬಾಂಡನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ಬ್ಲಾಗ್ನ ನಾವು ಮಾಡ್ತೀವಿ. ಯಾಕಂದರೆ ಒಂದು ಗುಡ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೋಸ್ಕರ. ಹಾಗೆ ನನ್ನ ಇಂಟೆನ್ಷನ್ ಹೇಗಿದೆ, ಒಬ್ಬ ಬ್ಲಾಗರ್ ಆಗಿ ನನ್ನ ಇಂಟೆನ್ಷನ್ ಏನಿದೆ ಅಂತಂದರೆ, ನನ್ನ ವ್ಯೂವರ್ಸ್ಗೆ ಅಂದರೆ ನನ್ನ ನಿಮ್ಮಂಥ ಬ್ಯೂಟಿಫುಲ್ ಫ್ರೆಂಡ್ಸ್ಗಳಿಗೆ ನಾನು ಯಾವ ಜಾಗಕ್ಕೆ ಹೋಗ್ತೀನಲ್ಲ, ಸೊ ಅದನ್ನೆಲ್ಲ ತೋರಿಸೋದು. ಅಲ್ಲಿ ಇಂಪಾರ್ಟೆನ್ಸ್ ಏನಿದೆ, ಅಲ್ಲಿ ಏನು ಸಿಗುತ್ತೆ, ಅಲ್ಲಿ ಮಹತ್ವ ಏನು, ಅಲ್ಲಿ ಯಾಕೆ ಹೋಗ್ತಾರೆ, ಅಲ್ಲಿಗೆ ಯಾಕೆ ಹೋಗಬೇಕು, ಮತ್ತು ಅಷ್ಟೊಂದು ಚೆನ್ನಾಗಿರುತ್ತೆ ಒಂದು ರೀಸನ್ ಏನು ಜಾಗ, ಅದೇನೋ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಇದ್ದೀನಿ, ಮಹಾರಾಷ್ಟ್ರ ಟೂರಿಸಮ್ಗೆ ಹೋಗ್ತೀನಿ. ಅಜಂತ, ಎಲ್ಲೋರ, ಎಲಿಫೆಂಟ್ ಕೇವ್, ಎಷ್ಟೋ ಜನ ವಯಸ್ಸಾಗಿರುತ್ತೆ ಪಾಪ. ಅವ್ರಿಗೆ ಬರೀ ವಯಸ್ಸಾದವ್ರಿಗೆ ಇರ್ತಾರೆ, ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ಹೊರಗಡೆ ಹೋಗಿ ಎಷ್ಟೋ ಜಾಗಗಳನ್ನ ನೋಡೋದಕ್ಕೆ ಆಗಲ್ಲ. ಅವ್ರಿಗೆ ಟ್ರಾವೆಲಿಂಗ್ ಇಷ್ಟ ಇರುತ್ತೆ, ಅದ್ರ ಹೋಗೋಕ್ಕಾಗ್ತಾರೆ. ಅವ್ರಿಗೆ ಟ್ರಾವೆಲಿಂಗೇ ಇಷ್ಟ ಇರಲ್ಲ, ಅವ್ರು ಏನು ಮಾಡ್ತಾರೆ, ಬ್ಲಾಗಲ್ಲಿ ವೀಡಿಯೋಸ್ ಮುಖಾಂತರ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ. ಸೊ ಹಾಗೆ ಅದು ಒಂದು ಟೇಕ್ ಅ ಚಾನ್ಸ್ ಥರ ತೊಗೊಂಡು ನಾನು ಕೂಡ ಬ್ಲಾಗಲ್ಲಿ ನಾನು ಎಲ್ಲೆಲ್ಲ ಟ್ರಾವೆಲ್ ಮಾಡ್ತೀನಲ್ಲ, ಒಂದು ಸಣ್ಣ ಜಾಗನೇ ಆಗಿರ್ಬೋದು, ನೋಡೋದಕ್ಕೆ ಮನಸ್ಸು ಒಂಥರ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಅದೆಲ್ಲ ತೋರಿಸ್ಬೇಕು. ಎಷ್ಟೋ ಜನಕ್ಕೆ ನಮ್ಮಲ್ಲಿರೋರಿಗೆ ಎಕ್ಸಿಬಿಷನ್ ಏನು, ಮೈಸೂರಲ್ಲಿ ಒಂದು ಎಕ್ಸಿಬಿಷನ್ ನಡೆಯುತ್ತೆ, ದಸರಾ ನಡೆಯುತ್ತೆ. ಎಕ್ಸಿಬಿಷನ್ ಬಿಟ್ಬಿಡಿ, ದಸರಾ ನಡೆಯುತ್ತೆ ನನಗೆ ಗೊತ್ತಿಲ್ಲ, ನನಗೆ ಶಾಕ್ ಆಗೋಯ್ತು. ಇಡೀ ಎಲ್ಲರಿಗೂ ಗೊತ್ತು, ಇಡೀ ದೇಶಕ್ಕೆ ಗೊತ್ತು ಎಕ್ಸಿಬಿಷನ್ ದಸರಾ ಅಂದರೆ ನಾಡು ದೇವತೆ ದಸರಾ ನಡೆಯುತ್ತೆ ಅಂತ. ನನಗೆ ಆಮೇಲೆ ಕೂತ್ಕೊಂಡು ಅವ್ರಿಗೆ ಶುದ್ಧ ಎಕ್ಸ್ಪ್ಲನೇಷನ್ ಮಾಡಿದೆ, ದಸರಾ ಅಂದರೆ ಏನು, ಹೀಗೆಲ್ಲ ನಡೆದವ್ರಿಗೆ ತುಂಬ ಖುಷಿ ಆಯಿತು. ಅವರೆಲ್ಲ ಕೇಳಿ, ಹೌದಾ ನಾನು ದಸರಾ ತೋರಿಸು ನೀವಲ್ಲ ಅಂತ. ಹೋದ ತಕ್ಷಣ ದಸರಾ ತೋರ್ಸೋಕ್ಕಾಗಲ್ಲ. ಅಕ್ಟೋಬರ್ ಮಂತಲ್ಲಿ ಶಾರದ್ ನವರಾತ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಆವಾಗ ದಸರಾ ನಡೆಯುತ್ತೆ. ಆವಾಗ ಫುಡ್ ಫೆಸ್ಟಿವಲ್ ಇರ್ಬೋದು, ಎಕ್ಸಿಬಿಷನ್ ಸ್ಟಾರ್ಟ್ ಆಗೋದಿರ್ಬೋದು. ನಮ್ಮ ಎಲ್ಲ ಡಿಸ್ಟಿಕ್ಕಿಂದ ಜನಗಳು ಬರ್ತಾರೆ ನೋಡೋದಕ್ಕೆ. ಮಾತ್ರ 2 ಕಣ್ಣು ಸಾಲದು ನೀವು ನಮ್ಮ ಮೈಸೂರನ್ನ ನೋಡೋಕ್ಕೆ. ಮಹಾರಾಣಿ ಇರುತ್ತೆ. ನನಗೆ ನಾಗರಹೊಳೆ ಬಂಡೀಪುರದಿಂದ ಆನೆಗಳು ಬರುತ್ತೆ. ನಮ್ಮ ದೇವಸ್ಥಾನಗಳು ಎಷ್ಟು ಚೆನ್ನಾಗಿದೆ ಅಂದಾಗ ಅವ್ರಿಗೆಲ್ಲ ಒಂಥರ ರೋಮಾಂಚನ ಆಗೋಯ್ತು. ಹೇಳು ಅಂತಂದ್ರು. ಆಗ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನಿಜವಾಗ್ಲೂ ಎಸ್, ನನಗೆ ಈಗ ಇಂಟ್ರೆಸ್ಟ್ ಇರೋರು ನನಗೆ ಸಿಕ್ಕಿದ್ರೆ ನಾನು ಕೂತ್ಕೊಂಡು ಪ್ರತಿಯೊಂದು ಫ್ರೆಂಡ್ಸ್ ನನಗೆ ಏನು ಗೊತ್ತಿದೆ ಎಲ್ಲನೂ ಹೇಳ್ಬಿಡ್ತೀನಿ ನಾನು. ಯಾಕಂದರೆ ವಿದ್ಯೆ ಅನ್ನೋದು ಕೇವಲ ನಾವು ಕಲಿಯೋದಕ್ಕೆ ಅಷ್ಟಲ್ಲ, ಎಷ್ಟೋ ಜನಕ್ಕೆ ಏನೋ ಗೊತ್ತಿರೋಲ್ಲ ಅದನ್ನು ತೋರಿಸ್ಕೊಳ್ಳೋದು. ನನಗೆ ನನ್ನ ಬ್ಲಾಗರ್ ಆಗಿರೋದಕ್ಕೆ ಇವಾಗ ಸಂತೋಷ ಪಡ್ತಾ ಇದ್ದೀನಿ. ನನಗೆ ನಾನು ಇವತ್ತು ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ಗಳನ್ನ ನಾನು ಹಾಕ್ತೀನಿ. ನನ್ನ ಡೈಲಿ ರೂಟೀನ್ಸ್ ಜನರಲ್ ಆಗಿರುತ್ತೆ, ಆದರೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕೂಡ ನಾನು ನಿಮಗೆ ಕೊಡ್ತೀನಿ, ಆಯಿತಾ. ಸೊ ಇವತ್ತು ನಾನು ಒಂದು ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈ ಬ್ಲಾಗಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ, ನಾವು ಗೊತ್ತಿಲ್ಲ. ಆದರೆ ನಾನು ಖಂಡಿತ ನಿಮಗೆ ಕೆಲವೊಂದು ಸ್ಪಿರಿಚುವಲಿ ಸಂಬಂಧಪಟ್ಟ ಕೆಲವೊಂದು ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ಬ್ಲಾಗಲ್ಲಿ ಹೇಳ್ತೀನಿ, ಓಕೆನಾ. ಸೊ ಕಂಪ್ಲೀಟ್ಲಿ ಇರುತ್ತೆ. ಜರ್ನಿ ವಿತ್ ಶ್ರೀ. ನನ್ನ ಬ್ಲಾಗ್ ಅರ್ಥ ಏನು ಗೊತ್ತಾ, ಜರ್ನಿ ಅಂದರೆ ಜೀವನದ ಒಂದು ಪ್ರಯಾಣ. ಆ ಪ್ರಯಾಣದಲ್ಲಿ ಏನು ಮಾಡ್ತೀವಿ, ನಾವು ಎಲ್ಲಿ ಮಾತಾಡ್ತೀವಿ, ಹಿಂಗೆ ಮಾಡ್ತೀವಿ, ಒಬ್ರಿಗೊಬ್ರ ಜೊತೆ ಮಾತಾಡ್ತೀವಿ, ಜಗಳ ನಡೆಯುತ್ತೆ, ಎಲ್ಲ ಪ್ರತಿಯೊಂದು ಹೊರಗಡೆ ಜಾಗಕ್ಕೆ ಹೋಗ್ತೀವಿ, ನೋಡ್ತೀವಿ, ಎಂಜಾಯ್ ಮಾಡ್ತೀವಿ. ಅದೇ ಒಂದು ಲೈಫ್ನ ಜರ್ನಿ ಅಲ್ಲ ಆ ಜರ್ನಿ. ನಾನು ಶ್ರೀ ಅಂದರೆ ನನ್ನ ಹೆಸರು ಶ್ರುತಿ, ನನ್ನ ಶ್ರೀ ಅಂತ ಕರೀತಾರೆ ಎಲ್ಲರೂ. ಸೊ ಈ ಶ್ರೀ ಜೊತೆ ನೀವೆಲ್ಲರೂ ಜರ್ನಿ ಮಾಡಿ ನನ್ನ ಲೈಫ್ ಹಿಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದನ್ನು ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಅದಕ್ಕೆ ನಾನು ನನ್ನ ಚಾನಲ್ನ ಜರ್ನಿ ವಿಷಯ ಅಂತ ಇಟ್ಟಿದ್ದೀನಿ. ವೈಷ್ಣವ ಶಕ್ತಿ ನಾನು ಬ್ಲಾಗ್ಗೆ ಸೇರೋದು ಕೂಡ. ಹಾಗೆ ಅದೆಲ್ಲ ಹೇಳಿದ್ರೆ ನನಗೆ ತುಂಬ ಖುಷಿ ಆಯಿತು. ಹಾಗೆ ನಿಮ್ಗಳಿಗೂ ಎಷ್ಟೋ ಜಾಗಗಳು ಅಂದರೆ ಈಗ ನೋಡಿ, ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ,
ಬಿಹಾರ, ಅಸ್ಸಾಂ, ತ್ರಿಪುರ, ಎಷ್ಟೋ ಜಾಗಗಳಲ್ಲಿ ಎಷ್ಟೋ ಜಾಗಗಳು, ಎಷ್ಟೋ ಪ್ಲೇಸಸ್ಗಳು ನಿಮಗೆ ಗೊತ್ತೇ ಇರೋದಿಲ್ಲ. ಅಪ್ಡೇಟ್ಸ್ಗಳು ನಾನು ಎಷ್ಟು ತಿಳ್ಕೊಂಡಿದ್ದೀನಲ್ಲ, ನನಗೆ ಎಕ್ಸ್ಪ್ಲೋರ್ ಅಂದರೆ ತುಂಬ ಇಷ್ಟ. ನನಗೆ ಪ್ರತಿಯೊಂದು ಜಾಗದಲ್ಲಿ ಇನ್ಫಾರ್ಮೇಷನ್ ತುಂಬ ಇಷ್ಟ. ಅದನ್ನೇ ನಾನು ನಿಮ್ಮ ಜೊತೆ ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಅದು ನನ್ನ ಒಂದು ಇಂಟೆನ್ಷನ್. ನೆಕ್ಸ್ಟ್ ಇವಾಗ ಒಂದೊಂದಾಗಿ ನನ್ನ ಬ್ಲಾಗ್ಗಳಲ್ಲಿ ಈ ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಸರಿ, ಹಾಗಿದ್ರೆ ಈಗ ನಾನು ವರ್ಕ್ ನಿಮ್ಮ ಜೊತೆ ಮಾತಾಡ್ತಾ ನನಗೆ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇನ್ನೊಂದೇನಂದರೆ, ಯಾಕೋ ಸುಮಾರು ದಿವಸದಿಂದ ಕಾಗೇನೆ ಬರ್ತಾ ಇಲ್ಲ ನನಗೆ. ಅದು ತುಂಬ ಬೇಜಾರಾಗೋಗಿದೆ, ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ. ಒಂದು 2-3 ದಿನ ಆಗಿ ತೆಗೆಸ್ಕೊಳ್ಳಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ, ಹೋದ್ರೆ ಸುಟ್ಟೋಗ್ಬಿಡ್ತೀವಿ ಅಂತ ಹೋಗ್ಬಿಟ್ಟಿದೆ. ಇನ್ನು ನೆಕ್ಸ್ಟ್ ಮಂತಿಂದ ಅಂದರೆ ಏಪ್ರಿಲ್ ಇನ್ ಬಿಟ್ವೀನಿಂದ ನಮ್ಮನ್ನು ಹೊರಗಡೆ ಹೋಗೋದಕ್ಕೆ ಅಲೋ ಮಾಡೋದು. ಅವಾಗ ಮಾರ್ಕೆಟ್ ಹೋಗೋದು ಯೋಚನೆ ಮಾಡಬೇಕು, ಸಂಜೆ ಹೊತ್ತು ಹೋಗಿ ಬಂದುಬಿಡ್ಬೇಕು, ಅಥವಾ ಬೆಳಿಗ್ಗೆನೇ ಹೋಗಿ ಬಂದುಬಿಡ್ಬೇಕು, ಅಥವಾ ಹೋಗೋದಕ್ಕಾಗಲ್ಲ. ಹಾಗೆ ನನ್ನ ಲೀವ್ ಪ್ಲ್ಯಾನ್ ನೋಡೋಣ. ನಾನು ಎಲ್ಲರೂ ಮೇನಲ್ಲೇ ಹೋಗಬೇಕು ಅಂತಲೇ ಡಿಸೈಡ್ ಆಗಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ನನಗೆ ನಿಜವಾಗ್ಲೂ ರಜೆ ಕೊಟ್ಟು ಕನ್ಫರ್ಮೇಷನ್ ಇಲ್ಲ. ಸೊ ಹೋಗೋಣ ಅಂತ ನೋಡೋಣ. ಹಾಗೆ ನೆಕ್ಸ್ಟ್ ಏನಂದರೆ, ಈಗ ಸಿಂಪಲ್ ವರ್ಕಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆ ನಾನು ಹೇಳಿದೆ ನನಗೆ ಸೇಜ್ ಮತ್ತು ಇದನ್ನು ತೋರಿಸ್ದೆ. ಏನದು ಬಿಳಿ ಸಾಸಿವೆ, ಹಳ್ಳಿ ಸಾಸಿವೆ ತೋರಿಸ್ತೇವಾ? ಸೊ ಇವತ್ತಿನ ಬ್ಲಾಗಲ್ಲಿ ಸಾಧ್ಯ ಆದರೆ ಅದಕ್ಕೆ ಯೂಸ್ ಮಾಡೋದಂತ ತೋರಿಸ್ತೀನಿ, ಅಥವಾ ನೆಕ್ಸ್ಟ್ ಒಂದು ಬ್ಲಾಗ್ ಮಾತ್ರ ಕಂಪಲ್ಸರಿ ನಾನು ತೋರಿಸ್ತೀನಿ. ಸುಮಾರು ಜನಕ್ಕೆ ಸ್ಪಿರಿಚುವಲ್ ಲೈನಲ್ಲಿ ಹೋಗೋರಿಗೆ ಇದು ಕೂಡ, ಮತ್ತು ಕೆಲವೊಂದು ಸ್ಪಿರಿಚುವಲಿಗೆ ಸಂಬಂಧಪಟ್ಟ ಕೆಲವೊಂದು ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ಹೀಗೆ ಮಾತಾಡ್ತಾ ಕೆಲವೊಂದು ದೇವಿಯರ ಬಗ್ಗೆ ಸ್ಟೋರೀಸ್ ಹೇಳ್ತೀನಿ. ನಿಮಗೆ ಆ ದೇವಿಯರ ಬಗ್ಗೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ. ನಿಮಗೆ ಎಲ್ಲ ಗೊತ್ತಾ, ನಮಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ಅದು ಅಹಂಕಾರದಿಂದ ಅಂತ ಅಲ್ಲ. ನನಗೆ ಆಧ್ಯಾತ್ಮ ಅಂದರೆ ನನಗೆ ತುಂಬ ಇಷ್ಟ. ನಾನು ಆಧ್ಯಾತ್ಮನ ಫಾಲೋ ಮಾಡೋದ್ರಿಂದ ನಾನು ಎಷ್ಟು ನಾಲೆಜ್ ತಿಳ್ಕೊಂಡು ಅದನ್ನ ನಿಮಗೂ ಕೂಡ ಉಪಯೋಗ ಆಗುತ್ತೆ. ಅದನ್ನು ಹಾಗೆ ಸ್ಟೋರಿ ಹೇಳ್ತೀನಿ, ಕೂಡ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಿಮ್ಮ ಮಕ್ಕಳಿಗೆ ನೀವು ಆ ಸ್ಟೋರೀಸ್ನ ಹೇಳ್ಬೋದು, ಅಥವಾ ನನ್ನ ಬ್ಲಾಗ್ ತೋರಿಸ್ಬೋದು, ಅದು ಕೂಡ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಏನೋ ಹೇಳೋಣ ಅಂತ ಅನ್ಕೊಂಡೆ. ಕೆಲವೊಂದು ಮಂತ್ರ ಇದೆ ಫ್ರೆಂಡ್ಸ್. ನಿಮ್ಮ ಲೈಫಲ್ಲಿ ಏನಾದರೂ ಸಕ್ಸಸ್ ಆಗಬೇಕು ಅಂತಂದರೆ ಈ ಮಂತ್ರ ಹೇಳಿದ್ರೆ ಲೈಫಲ್ಲಿ 100% ಸಕ್ಸಸ್ ಸಿಗುತ್ತೆ. ಸುಮಾರು ಜನಕ್ಕೆ ಇದು 100% ರಿಸಲ್ಟ್ ಕೊಟ್ಟಿದೆ. ಆದರೆ ಅದರಲ್ಲಿ ಧರ್ಮ ಅನ್ನೋದಿರಬೇಕು. ಸೊ ಅದನ್ನು ಕೂಡ ಬ್ಲಾಗಲ್ಲಿ ಒಂದೊಂದಾಗಿ ನನ್ನ ರೂಟೀನ್ ಬ್ಲಾಗ್ಗಳಲ್ಲಿ ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಓಕೆನಾ? 100% ನನಗೆ ನಂಬಿಕೆ ಇದೆ. ನಿಮ್ಮ ಖಂಡಿತವಾಗ್ಲೂ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಟ್ರಾವೆಲಿಂಗ್ ಎಕ್ಸ್ಪ್ಲೋರೇಷನ್ ಅಷ್ಟೇ ಅಲ್ಲ, ಸ್ಪಿರಿಚುವಲ್ ವರ್ಲ್ಡ್ಗೂ ಕೂಡ ನೀವು ಬನ್ನಿ. ಎಲ್ಲ ಪ್ರತಿಯೊಂದು ಬಗ್ಗೆ ಎಲ್ಲದನ್ನು ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಈಗ ಸ್ವಲ್ಪ ಕೆಲಸಗಳಿದೆ, ನಾನು ಸ್ವಲ್ಪ ಕೆಲಸಗಳನ್ನ ಮುಗಿಸ್ಬಿಟ್ಟು ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆನಾ? ಸೊ ಅಲ್ಲಿಗೂ ಯಾರಿಗೆಲ್ಲ ಬೇಸಿ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ, ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ನಾನು ಅಡುಗೆ ಮನೆ ಕೆಲಸ ಮಾಡೋಣ ಅಂತ ಬಂದೆ. ಇಲಿ ಮರಿ ಥರ ಗುಸುಕ್ಕಂತ ಒಳಗಡೆ ನುಕ್ಕೊಂಬಂದು ಅಡುಗೆ ಮನೇಲಿ ಯಾವ ಥರ ಕೂತಿದ್ದಾಳೆ ನೋಡಿ, ಯಾವ ಪೊಸಿಷನಲ್ಲಿ ಕೂತಿದ್ದಾಳೆ ನೋಡಿ, ಅಕ್ಕ ಅಂತ ಸೌಂಡ್ ಮಾಡ್ಕೊಂಡು ಬಂದು ಇಲ್ಲಿ ಕೂತಿದ್ದಾಳೆ. ಮಕ್ಕ ನೋಡ್ತೀವಿ, ಆಯ್ ಮಾಡು, ಥೋ ಆಯ್ಕರೋ, ಹಾಂ ಅದೊಂದೇ ಗೊತ್ತಿರೋದು. ಅವ್ರ ಗಂಡ ಎಲ್ಲ ಹೇಳ್ದ ಹೋಗ್ಬೇಡ ಅಂತ. ನಾನು ಬೈತಾ ಇಲ್ಲ, ಟೀ ಮಾಡ್ತಾ ಇದ್ದೀನಿ. ಈಗ ಪಾತ್ರೆ ಕ್ಲೀನ್ ಮಾಡಬೇಕು, ಮತ್ತೆ ಮಾತಾಡ್ತೀನಿ. ಫ್ರೆಂಡ್ಸ್, ಅಲ್ಲಿ ಗುಬ್ಬಚ್ಚಿ ಕಾಣಿಸ್ತಾ ಇದೆಯಾ? ನಿಮ್ಗೆ ಕಾಣಿಸಲ್ಲ ಅನ್ಸುತ್ತೆ. ಅದಕ್ಕಿಂತ ಸ್ವಲ್ಪ ಒಂಚೂರು ರೈಸ್ ಹಾಕಬೇಕು. ಟೈಮ್ ಬಂದು 12:35 ಆಗಿದೆ. ಅವ್ನು ಬಂದಮೇಲೆ ಟೀ ಕಾಯಿಸ್ಕೊಟ್ಟೆ. ಸೊ ಇನ್ನೇನಾದ್ರು ಬರೋಲ್ಲ, ಹಾಗಾಗಿ ಅವ್ರ ಜೊತೆ ಮಾತಾಡಿಕೊಂಡು, ಮತ್ತು ಅವ್ರ ಯಜಮಾನರು ಬಂದು ಮಾತಾಡಿಕೊಂಡು ಸ್ವಲ್ಪ ಹಾಗೆ ಫನಿ ಬಗ್ಗೆ, ಲೈಫ್ ಬಗ್ಗೆ, ಜರ್ನಿ ಬಗ್ಗೆ ಹಾಗೆ ಎಲ್ಲ ಮಾತಾಡಿಕೊಂಡು ಇದು ಮಾಡಿದ್ವಿ. ಆಮೇಲೆ ಕೆಲವೊಂದು ಕೆಲಸ ಇತ್ತು, ನಮ್ಮ ಮೈಸೂರು ನೇಬರ್ವ್ರಿಗೂ ಕಾಲ್ ಮಾಡಿದ್ದೆ, ಅವ್ರ ಜೊತೆ ಮಾತಾಡಿದೆ. ಏನಂದರೆ ಲೈಫ್ ಎಷ್ಟು ಬೇಗ ಕೆಲವ್ರ ಜೊತೆ ನಾವು ತುಂಬ ಅಟ್ಯಾಚ್ಮೆಂಟಾಗಿ ಹೋಗ್ತೀವಿ, ಕೆಲವ್ರ ಜೊತೆ ಲೈಫ್ ಅಟ್ಯಾಚ್ಮೆಂಟೇ ಆಗಲ್ಲ. ಇದೇ ಅಲ್ವಾ ಲೈಫ್ ಅಂದರೆ? ರಾಮ, ಇದು ಬೆಳಕಿದೆ ಕಾಣಿಸಲ್ಲ ಅಲ್ಲ, ನಾನು ಹೀಗೆ ಓಕೆ ಅನಿಸುತ್ತೆ. ಸಿಕ್ಕಾಬಟ್ಟೆ ಮೆಸ್ಸಿಯಾಗಿ ಹೋಗಿದೆ. ಇದು ಆ್ಯಕ್ಚುಲಿ ಇಲ್ಲಿ ಅಮೂಲ್ ಹಾಲು ಸಿಗುತ್ತಲ್ಲ, ಇದು ಏನೋ ಒಂಥರ ಹಾಲು ಕುಡಿತಾ ಇದ್ದೀವಿ ಅನ್ನೋ ಥರನೇ ನನಗೆ ಫೀಲ್ ಆಗಲ್ಲ, ಏನೋ ಒಂಥರ ಇದೆ ಅದು. ವಿಶಾಲ್ ಮಾರ್ಟ್ಗೆ ಹೋಗೋಣಮ್ಮ ಅಂತ ಕೇಳಿದೆ. ಅವಳು ಅಯ್ಯೋ ನನ್ನ ಕರಿಬೇಡಿ, ವಿಶಾಲ್ ಮಾರ್ಟ್ಗೆ ನನಗೆ ಇವತ್ತು ನಿದ್ದೆ ಬರ್ತಾ ಇದೆ. ಸರಿ, ನಿದ್ರೆ ಮಾಡಮ್ಮ ತಾಯಿ. ಯಜಮಾನ್ರು ಬಂದ್ರಲ್ಲ, ಈಗ ಅಡುಗೆ ಮಾಡೋದಂತ ಹೋಗಿದ್ದಾರೆ. ನಂದು ಇವಾಗ ಏನಂದರೆ, ಅದಕ್ಕೆ ಫಸ್ಟ್ ರೈಸ್ ಮಾಡಿಟ್ಬಿಟ್ಟೆ ನಾನು. ಸಾಂಬಾರಿದೆ. ಈಗ ಹೋಗಿ ನಾನು ಕಸ ಗುಡಿಸಿ, ಮನೆ ಒರೆಸಿ, ನಾನು ಬಂದು ಫಸ್ಟು ಪಾತ್ರೆ ತೊಳೆದ್ಬಿಡ್ಬೇಕು. ನನಗೆ ದೊಡ್ಡ ಇದಾಗುತ್ತೆ. ಸೊ ಒಟ್ಟಿಗೆ ಎಲ್ಲ ಕೆಲಸ ಮುಗಿಸಿ ಇವತ್ತು ನಾನು ಪಾತ್ರೆ ತೊಳೆದು ಎಲ್ಲ ಕಂಪ್ಲೀಟಾಗಿ ಮನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನ ಮುಗಿಸಿ ನಾನು ಪೂಜೆ ಮಾಡೋ ಟೈಮ್ಗೆ ಮತ್ತೆ ನಾನು ಸಿಗ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಟೈಮ್ ಬಂದು 5 ಆಗಿದೆ. ಸ್ವಲ್ಪ ಈರುಳ್ಳಿ ಸೊಪ್ಪಿದೆಯಲ್ಲ, ಸೊ ಇದರಲ್ಲಿ ಸ್ವಲ್ಪ ಗ್ರೇವಿ ಮಾಡೋಣ ಅಂತ. ಗ್ರೇವಿ ಖಾಲಿ ಆಗಿದೆ, ನಾನು ಬೆಂಡೆಕಾಯಿ ಸಾಂಬಾರು ಮಾಡಿದ್ದಲ್ಲ, ಸೊ ಖಾಲಿ ಆಗಿದೆ. ಹಾಗಾಗಿ ಒಂದು ಸ್ವಲ್ಪ ಗ್ರೇವಿ, ಇಷ್ಟೊಂದು ಜಾಸ್ತಿ ಯೂಸ್ ಮಾಡಲ್ಲ, ಒಂದು ಸ್ವಲ್ಪ ಗ್ರೇವಿ ಮಾಡಿಬಿಟ್ರೆ ರಾತ್ರಿಗೆ ಆಗುತ್ತೆ. ರಾತ್ರಿ ಸ್ವಲ್ಪ ಚಪಾತಿ ಮಾಡ್ಕೊಂಡಾಯ್ತು. ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ವಿಶಾಲ್ ಮಾರ್ಟ್ಗೆ ಹೋಗಬೇಕು ಅಂತ. ನೋಡೋಣ, ಕೆಲಸ ಬೇಗ ಮುಗಿದ್ರೆ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ನಾಟ್ ಶೋರ್. ಅಲ್ಲಿವರೆಗಾದ್ರೂ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗುತ್ತೆ ಹೇಳೋದು. ಸೊ ಹಾಗಾಗಿ ನಾನು ಬೇಗ ಹೋಗಿ ಸ್ನಾನ ಮುಗಿಸ್ಕೊಂಡು
ರೆಡಿ ಆಗ್ಬಿಟ್ಟು ಕೂತಿದ್ದೀನಿ. ಸೊ ಇವಾಗ ಇದು ಸ್ವಲ್ಪ ರೆಡಿ ಮಾಡಿಬಿಡ್ತೀನಿ. ನೀವು ಮಾತ್ರ ನಮ್ಮ ಮನೆಗೆ ಬರೋದೇ ಇಲ್ಲ, ನಾನು ಮಾತ್ರ ನಿಮ್ಮ ಮನೆಗೆ ಬರ್ತಾನೆ ಇರ್ತೀನಿ, ಒಂದ್ಮೇಲೆ ಸಿಕ್ಕಾಪಟ್ಟೆ ನೆನ್ಸ್ಕೊತೀರಾ ಅಂತ ಹೇಳ್ತಿದ್ಲು. ಅದಕ್ಕೆ ಈಗ ಹೋಗ್ಬಿಟ್ಟು ಎಷ್ಟು ಸಲ ನಾನು ಹೋಗ್ತೀನಿ ಅಂದರೆ ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ನಾವು ನಮ್ಮ ಮನೆಗೆ ಬರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತಾರೆ, ಅದರ ಬಾಂಡಿಂಗ್ ಆಗೋಗುತ್ತೆ. ಇನ್ನೊಂದು ಮ್ಯಾಕ್ಸಿಮಮ್ 15 days 20 days ಇರ್ತಾಳೆ ಅಷ್ಟೇ ಇಲ್ಲಿ. ಸೊ ಮಕ್ಕಳು ಎಕ್ಸಾಮ್ ಮುಗಿದ್ಮೇಲೆ ಹೋಗ್ತಾಳೆ ಅವಳು. ಅಷ್ಟೇ, ಇದೊಂದು ಸ್ವಲ್ಪ ಗ್ರೇವಿ ಮಾಡಿಬಿಟ್ರೆ ಸೊ ನನ್ನೊಂದು ಕೆಲಸ ಮುಗಿದು ಸ್ವಲ್ಪ ರೈಸ್ ಇದೆ. ಚಪಾತಿ ಒಂದು 4 ಚಪಾತಿ 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು, ಅದೇನು ದೊಡ್ಡ ಸಮಸ್ಯೆನೇ ಇಲ್ಲ. ಯಾರೋ ನನ್ನ ಫ್ರೆಂಡ್ ಕೇಳಿದ್ರು, ಅಲ್ಲ ವಿಶಾಲ್ ಮಾರ್ಟ್ ನೀವು ತೋರಿಸ್ತೀನಿ ಅಂತ ಹೇಳ್ತಾರೆ, ಏನು ನಮ್ಮ ಊರಲ್ಲಿ ಇದ್ದೀರಾ ವಿಶಾಲ್ ಮಾರ್ಟ್ ಅದೇ ತೋರಿಸ್ಬೇಕಂತ. ಹಾಗಲ್ಲ, ಅಂದರೆ ನಾನು ಅವ್ರಿಗೆ ಅರ್ಥ ಮಾಡಿಸಿದೆ. ಏನಂದರೆ ನಾನು ಅಲ್ಲಿ ವಿಶಾಲ್ ಮಾರ್ಟ್ ಇಲ್ಲ ಅಥವಾ ಬಿಗ್ ಬಜಾರ್ ಇಲ್ಲ ಅಂತ ಅಲ್ಲ, ನಾನು ಹೇಳಿದ್ರೆ ಇಲ್ಲೂ ವಿಶಾಲ್ ಮಾರ್ಟ್ ಬಂದು ಇಲ್ಲಿ ಈಗ ರೀಸೆಂಟಾಗಿ ಎಷ್ಟೋ ವರ್ಷದ ಮೇಲೆ ಜೈಸಲ್ಮೇರಲ್ಲಿ ಈಗ ವಿಶಾಲ್ ಮಾರ್ಟ್ ಸ್ಟಾರ್ಟ್ ಆಗಿರೋದು. ಸೊ ಹಾಗಾಗಿ ಸುಮ್ಮನೆ ಹಾಗೆ ಎಲ್ಲರಿಗೂ ಕಲೆಕ್ಷನ್ಸ್ ಎಲ್ಲ ಇದೆಯಲ್ಲ, ಸುಮ್ಮನೆ ಹಾಗೆ ತೋರಿಸೋಣ ಅಂತ ಅನ್ಕೊಂಡೆ ಅಂತ. ಸೊ ಹಾಗೆ ಏನು ಮಾಡಿದೆ ಅಂದರೆ ವಿಶಾಲ್ ಮಾರ್ಟ್ಗೆ ಏನಾದರೂ ಹೋದರೆ ನಾನು ಸಿಂಪಲಾಗಿ ಏನಿದೆ ಏನು ಕಲೆಕ್ಷನ್ಸ್ ಬಂದೆ ಅದನ್ನ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತೀನಿ. ಆಕ್ಚುಲಿ ಏನಾಗಿದೆ ಅಂದರೆ ಸುಮಾರು ಡ್ರೆಸ್ಗಳು ನನಗೆ ಸಿಕ್ಕಾಪಟ್ಟೆ ಟೈಟ್ ಆಗ್ತಿತ್ತು. ಸೊ ಹಾಗಾಗಿ ಸುಮಾರು ನಾನು ಕೊಟ್ಬಿಟ್ಟಿದ್ದೀನಿ, ಬಟ್ಟೆಗಳನ್ನೆಲ್ಲ ಹಾಕೊಳ್ಳೋದಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಹೊಸ ಬಟ್ಟೆಗಳೆಲ್ಲ ಹೊಲಿಸ್ಕೊಂಡು ಒಂದು ದಿನಾನು ಕೆಲವೊಂದು ಹಾಕೊಂಡಿಲ್ಲ, ಕೆಲವೊಂದು ಒಂದಿನ ದಿನ ಎಲ್ಲ ಹಾಕೊಂಡು ವಾಶ್ ಮಾಡಿ ಕೊಡ್ತೀನಿ. ನಾನು ಬಟ್ಟೆ ಹಾಗೆಲ್ಲ ಯಾರಿಗೂ ಸುಮ್ಮನೆ ಯೂಸ್ ಮಾಡಿದ್ದು ಹಾಗೆ ಕೊಡೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಬಟ್ಟೆ ಎಲ್ಲ ಕೊಟ್ಬಿಟ್ಟಿಲ್ಲ, ಬಟ್ಟೆಗಳಿಲ್ಲ ನನ್ನ ಹತ್ರ. ಅದಕ್ಕೆ ಅಟ್ಲೀಸ್ಟ್ ಅಂದರೂ ಈಗ ಹೊರಗಡೆ ಎಲ್ಲಾದರೂ ಸಿಂಪಲ್ ಆಗಿ ಮಾರ್ಕೆಟ್ಗೆ ಹೋಗಬೇಕು, ಸಿಂಪಲ್ ಫಂಕ್ಷನ್ಗೆಲ್ಲ ಡೈಲಿ ವೇರ್ ಬಟ್ಟೆಗಳಿದೆ, ಆದರೆ ಸಿಟಿಗೆ ಹಾಕೊಂಡು ಹೋಗೋ ಬಟ್ಟೆಗಳು ಸ್ವಲ್ಪ ಕಮ್ಮಿ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಮನೆಗೆಲ್ಲ ಹೋದಾಗ ಫಂಕ್ಷನ್ ಹೋದಾಗ ಹಾಕೊಳ್ಳೋ ಬಟ್ಟೆ ಕಮ್ಮಿ ಇದೆ. ಸೊ ಹಾಗಾಗಿ ಒಂದು 4 ಬಟ್ಟೆ ತೊಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಇಷ್ಟ ಆದರೆ ಕಲೆಕ್ಷನ್ಸ್ ಇಷ್ಟ ಆದರೆ ತೊಗೊಳ್ತೀನಿ. ಇನ್ ಕೇಸ್ ನನಗೆ ವಿಶಾಲ್ ಮಾರ್ಟಲ್ಲಿ ನಂಗೆ ತೋರ್ಸಕ್ಕೆ ಆಗಿಲ್ಲ ಅಂತಂದರೆ ನಾನು ಮನೆಗೆ ಬಂದಮೇಲೆ ನಾನು ಏನಾದರೂ ಪರ್ಚೇಸ್ ಮಾಡಿದರೆ ಅಂತ ಏನು ಪರ್ಚೇಸ್ ಮಾಡಿದೆ ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ಈಗ ಹೋಗ್ತೀನಿ, ಅವ್ರ ಮನೆಗೆ ಹೋಗಿ 5 ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಅವ್ಳು 3 ಚೆನ್ನಾಗಿದ್ದು ಫ್ರೆಶ್ ಅಪ್ ಕೂತಿದ್ರೆ ಅವ್ರ ಜೊತೆ ಬ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ವಿಶಾಲ್ ಮಾರ್ಟ್ಗೆ ಹೋಗಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ಏನೋ ಬೇಜಾರಾಯ್ತೀನಿ ಅಂದರೆ ಒಂದು ಸ್ಪಾರ್ಕಲ್ ಚಪ್ಪಲ್ ನೋಡಿದೆ ನನ್ನ ಹಸ್ಬೆಂಡ್ಗೆ. ನಂದು ಸ್ವಲ್ಪ ಅಮೌಂಟ್ ಕಮ್ಮಿ ಇದೆ, ಅದು ಸ್ವಲ್ಪ ಕಾಸ್ಟ್ಲಿ ಚಪ್ಪಲ್ಲ, ಸಕ್ಕತ್ತಾಗಿದೆ. ಅದಕ್ಕೆ ನೋಡೋಣ, ನೆಕ್ಸ್ಟ್ ಮಂತ್ ನಾನು ತೆಕ್ಕೊಡೋಣ ಅಂತ. ಯಾಕಂದರೆ ಈಗ ನನ್ನ ಸದ್ಯಕ್ಕೆ ಒಂದು 2000 ಏನೋ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಚಪ್ಪಲ್ಗೆ ನಾನು ಸ್ವಲ್ಪ ಅಮೌಂಟ್ ಬೇಕು. ನೋಡೋಣ, ನನ್ನ ಪರ್ಟಿಕ್ಯುಲರ್ ಆ ಚಪ್ಪಲು ನನ್ನ ಹಸ್ಬೆಂಡ್ಗೆ ಅದನ್ನು ತೋರಿಸಿ ತೆಕ್ಕೊಡ್ತೀನಿ ಅಂದರೆ ಅವ್ರು ಹೋಗ್ತಾನೇ ಇಲ್ಲ. ಇಲ್ಲ ನನಗೆ ಬೇಡ ಅಮ್ಮ, ನಂಗೆ ಬೇಡ ಅಮ್ಮ ಅಂತ ಅವ್ರು ಹೇಳ್ತಾರೆ. ಏನು ತೊಗೊಳಲ್ಲ ಅವರು, ಎಲ್ಲ ನೀನೇ ತಗೊಂಡು ಚೆನ್ನಾಗಿರ್ಬೇಕು. ನನಗೆ ಆ ಥರ ಅಂತಾರೆ, ನನಗೆ ಅವರು ಚೆನ್ನಾಗಿರ್ಬೇಕು ನನ್ನ ಆಸೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಹೇಳಲ್ಲ ಹಾಗೆ ತೆಕ್ಕೊಡ್ತೀನಿ. ಬ್ಲಾಗ್ ನೋಡ್ತಾರಲ್ಲ, ಬ್ಲಾಗಲ್ಲಿ ಹೇಳ್ಬಿಟ್ಟಿದೆ ಅಂತ ಹೇಳ್ತಾರೆ, ಹೇಳ್ಬಿಟ್ಟೆ. ಓಕೆ, ನೋ ಪ್ರಾಬ್ಲಮ್. ಬಟ್ ಹಠ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ತೋರಿಸ್ಬೇಕಂತ ಹೇಳಿ. ನೋಡೋಣ, ನೆಕ್ಸ್ಟು ಈಗ ಸ್ವಲ್ಪ ಮಾತಾಡ್ಕೊಂಡು ಬಂದು ಸ್ವಲ್ಪ ಗ್ರೇವಿ ಮಾಡಿಬಿಟ್ಟು ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾನು ತಿನ್ನೋರ ಮನೆಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಬಂದೆ ವಿಶಾಲ್ ಮಾರ್ಟ್ಗೆ. ಇವಾಗ ಬಂದೆ. ಇವಾಗ ಏನಂದರೆ ಹಬಿ ಬರೋದು 7 ಗಂಟೆಗೆ ಬರ್ತೀನಿ ಅಂತ ಹೇಳಿ ಸ್ವಲ್ಪ ವರ್ಕ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ 7:15 ಬಂದಿದ್ದಾರೆ. ಈಗ ನಾನು ಹೋಗ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋಗಿ ಸ್ವಲ್ಪ ಕೆಲವು ಕಲೆಕ್ಷನ್ಸ್ ಏನಿದೆ ನನಗೆ ಏನು ಗೊತ್ತಾ ನೋಡ್ತೀನಿ. ಆ್ಯಕ್ಚುಲಿ ಇನ್ನೊಂದು ದಿನ ನಾನು ವಿಶಾಲ್ ಮಾರ್ಟಿಗೆ ಬಂದಾಗ ಕಂಪ್ಲೀಟಾಗಿ ವಿಶಾಲ್ ಮಾರ್ಟ್ಗೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಲೇಟ್ ಆಯ್ತಲ್ಲ, ಸೊ ಹಾಗಾಗಿ ತೋರಿಸೋದಕ್ಕಾಗಲ್ಲ, ಸ್ವಲ್ಪನೇ ಟೈಮ್ ಇರೋದು. ಸೊ ಬೇಗ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು. ಸೊ ನಾನು ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಮನೆಗೆ ಬಂದರೆ ಮತ್ತೆ ಏನೇನು ಶಾಪಿಂಗ್ ಮಾಡಿದ್ರೆ ಅದನ್ನೆಲ್ಲ ಕಲೆಕ್ಷನ್ಸ್ನ ನಾನು ತೋರಿಸ್ತೀನಿ. ಓಕೆನಾ? ಸೊ ಎಲ್ಲರಿಗೂ ಲವ್ ಯು ಆಲ್, ಟೇಕ್ ಕೇರ್. ನೋಡ್ತಾ ಇದ್ದಾರೆ